ಉತ್ತರ ಕರ್ನಾಟಕದ 13 ಜಿಲ್ಲೆಗಳಲ್ಲಿ ಜನಸಂಪರ್ಕ ಸಭೆಗಳನ್ನು ಮಾಡಿ ಜನರ ಜೊತೆ ಸಂಪರ್ಕದ ಸೇತುವೆಯ ಕೊಂಡಿಯಾದಂಥ ಜನನಾಯಕ ಈಗ ಮಂತ್ರಿಯಾಗಾಕ ಹೊಂಟಾನ. 13 ಜಿಲ್ಲೆಗಳಲ್ಲಿ ಎಲ್ಲಿ ನೋಡಿದಲ್ರಿ ಈಗ ಸಲೀಂ ಅಹ್ಮದ್ ಅನ್ನಕತ್ತಾರ ಅಜಾತಶತ್ರು. ಸಲೀಂ ಅಹ್ಮದ್ ಅವರು ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯ ಸಚಿವ ಸಂಪುಟದಲ್ಲಿ ಸೇರ್ಪಡೆಯಾಗತ್ತಾರ. ಉನ್ನತ ಹುದ್ದೆ ತಗೋತಾರ, ಒಳ್ಳೆಯ ಖಾತೆ ತಗೋತಾರ. ಇವತ್ತು ಕರ್ನಾಟಕ ಅಲ್ಲ, ಇವತ್ತು ದೇಶ ನೋಡ್ತೈತಿ. ಯಾಕಂದರೆ NSUIದಿಂದ ಬಂದಂಥ ಸಲೀಂ ಅಹ್ಮದ್ ಅನೇಕ ಸೂಫಿ ಸಂತರ ಸಮ್ಮೇಳನಗಳನ್ನು ಮಾಡಿದರು, ಲಕ್ಷಾಂತರ ಜನ ಸೇರಿದರು. ಎಲ್ಲರನ್ನ ಭಾವ್ಯಕತೆಯ ದಾರಿಯಲ್ಲಿ ಒಂದು ವೇದಿಕೆ ಕಲ್ಪಿಸಿಕೊಟ್ಟರು. ಆ ವೇದಿಕೆ ಕಲ್ಪಿಸಿಕೊಡುವಲ್ಲಿ ಅವರ ಜೊತೆ ಇದ್ದಂಥ ಅವರ ಆಪ್ತರು ಸಹಿತ ಇವತ್ತು 4 ಜನ ತನುಮನಧನದಿಂದ ಇವತ್ತು ಸಲೀಂ ಅಹ್ಮದ್ ಅವರಿಗೆ ಒಂದು ಶಕ್ತಿಯಾಗಿ ಒಂದು ಮಾರ್ಪಾಡು ಮಾಡಿದರು. ಅವ್ರು ಯಾರು ಅನ್ನೋದು ಒಂದು ಸ್ವಲ್ಪ ತಿಳ್ಕೊಬೇಕಲ್ರಿ. ಯಾವ ಜನನಾಯಕ ಇವತ್ತು ಮುಂದೆ ಬರ್ತಾನೆ, ಯಾವ ಜನನಾಯಕ ಇವತ್ತು ಜನಪ್ರಿಯಗೊಳ್ತಾನೆ, ಯಾವ ಜನನಾಯಕ ಇವತ್ತು ಜನಹಿತ ಕಾರ್ಯಕ್ರಮಗಳನ್ನು ಮಾಡ್ತಾನೆ, ಅವರ ಜೊತೆ ಇದ್ದಂಥ ಆಪ್ತರು ಅದನ್ನು ಪ್ರಚಾರ ಮಾಡಿ ಅವನನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತಾರ. ಅವರ್ಯಾರು ಅನ್ನುವ ಕುತೂಹಲ ಬರಬಹುದು. ಇವತ್ತು ನಿಮಗೆ ಈ ಸುದ್ದಿ ನೋಡಲೇಬೇಕು. ಯಾವ ಸುದ್ದಿ ನೋಡ್ತೀರಿ ಆ ಸುದ್ದಿಗೆ ಒಂದು ಶಕ್ತಿ ಇರ್ತೈತಿ. ಯಾರು ಒಬ್ಬ ಜನಸಾಮಾನ್ಯ ಕಾರ್ಯಕರ್ತ ತನ್ನ ನಾಯಕನನ್ನು ಈ ರೀತಿ ಬೆಳೆಸ್ತಾರಂದ್ರೆ ಆ 4 ಜನ ಯಾರು ಅನ್ನುವ ಕುತೂಹಲ ನಿಮಗೆ ಕಾಡ್ತಿರಬೇಕು. ಅದರಲ್ಲಿ ಮೊಟ್ಟ ಮೊದಲಿಗರು ಚಂದ್ರಶೇಖರ್ ಜುಟ್ಟಲ್, ಪ್ರಚಾರ ಸಮಿತಿಯ ಅಧ್ಯಕ್ಷರು, ಹುಬ್ಬಳ್ಳಿ ಧಾರವಾಡ. ಇಂಥ ವ್ಯಕ್ತಿಗಳು ಅದಾರ್ರಿ. ಆ ಚಂದ್ರಶೇಖರ್ ಗುತ್ತಲ್ ರಾಜಕೀಯ ಮನೆತನದಿಂದ ಬಂದವರು. ಇನ್ನು 2ನೇ ಸಾಲಿನಲ್ಲಿ ಸೈಯದ್ ಅಲಿ ಮಖಾಂದಾರ್ ನೋಡ್ರಿ, KPCC ಪ್ರಧಾನ ಕಾರ್ಯದರ್ಶಿಯಾಗಿ ಈ 13 ಜಿಲ್ಲೆಯಲ್ಲಿಯೂ ಸಹಿತ ತನ್ನ ಅಲ್ಪಸಂಖ್ಯಾತ ಜನರನ್ನು ಕ್ರೋಢೀಕರಿಸಿ ಇದೇ ಚಂದ್ರಶೇಖರ್ ಜುಟ್ಟಲ್ ಹಿಂದುಳಿದ ವರ್ಗದವರನ್ನು ಕ್ರೋಢೀಕರಣ ಮಾಡಿ ಇನ್ನು 3ನೇ ವ್ಯಕ್ತಿಯಾಗಿ ಸದಾನಂದ ಡಂಗನವರ ಇವರು KPCC ಕಾರ್ಯದರ್ಶಿ ಅದಾರ. ಈ 3ರಲ್ಲಿ 4ನೇದು ನೋಡಿ ಸೈಯದ್ KM ಅಂಥೇಳಿ ಸಂಯೋಜಕರು, ಕೋಆರ್ಡಿನೇಟರ್ KPCC. ಈ 4 ಜನರು ಇವತ್ತು ಸಲೀಂ ಅಹ್ಮದನನ್ನು ಇವತ್ತು ರಾಜ್ಯ ನೋಡು ಹಂಗೆ ಮಾಡ್ತಾರಂದ್ರೆ ಇವ್ರದ್ದು ಶಕ್ತಿನೂ ಎಷ್ಟೈತಲ್ರಿ. ಅನೇಕ ಸೂಫಿ ಸಂತ ಸಮ್ಮೇಳನಗಳು ಮಾಡ್ತಾರೆ, ಅನೇಕ ಸಂಘಟನೆಗಳ ಮುಖಾಂತರ ಇವತ್ತು ವೇದಿಕೆಗೆ ತರ್ತಾರೆ. ಜನರನ್ನು ಕೂಡಿಸುವಲ್ಲಿ ಶಕ್ತಿಶಾಲಿಯಾಗಿ ಅನೇಕ ಹಿರಿಯರ ಸೂಫಿ ಸಂತರ ಶರಣರ ಆಶೀರ್ವಾದದೊಂದಿಗೆ ಇವತ್ತು ಈ 4 ಜನರು ಸಲೀಂ ಅಹ್ಮದನನ್ನು ಇವತ್ತು ಮಂತ್ರಿ ಸ್ಥಾನಕ್ಕೆ ಒಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರಂದ್ರೆ ಅದರ ಜೊತೆಗೆ ಇನ್ನೂ ಅನೇಕ ಅಸಂಖ್ಯಾತ ಪ್ರಮುಖ ಕಾರ್ಯಕರ್ತರದಾರ. ಅವ್ರ ಹೆಸರು ಇನ್ನು ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಯಾರು ಸಲೀಂ ಅಹ್ಮದ್ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಾರ, ಅನೇಕ ಸಂಘ ಸಂಸ್ಥೆಗಳ ಜೊತೆ ಒಳ್ಳೆಯ ಬಾಂಧವ್ಯ, ಹೃದಯವಂತ ಬಾಂಧವ್ಯ, ಜನರನ್ನು ಸೇರಿಸುವಲ್ಲಿ, ಕಾರ್ಯಕ್ರಮ ಯಶಸ್ವಿ ಮಾಡುವಲ್ಲಿ ಈ 4 ಜನರು ಇವತ್ತು ಪ್ರಮುಖ ಪಾತ್ರ ವಹಿಸಿ ಇವತ್ತು ಇದೇ 4 ಜನ ಇವತ್ತು ಸಲೀಂ ಅಹ್ಮದ್ ಅವರನ್ನು ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿಸಿ ಇವತ್ತು ರಾಜ್ಯದಲ್ಲಿ ಪ್ರಮಾಣ ವಚನ ನೋಡುವಂತೆ 13 ಜಿಲ್ಲೆಯವರಿಗೆ ಒಂದು ಸುವರ್ಣ ಅವಕಾಶ ಮಾಡಿ ಕೊಡ್ತಾರಂದ್ರೆ ಈ 4 ಜನರ ಕಾರ್ಯ ಮೆಚ್ಚಲೇಬೇಕಲ್ರಿ. ಇನ್ನೂ ಬಹಳಷ್ಟು ಕನಸುಗಳದಾವ ಸಲೀಂ ಅಹ್ಮದ್ ಅವರು. ಇದೇ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಹಿಂದ ಜನರಿಗೆ ಯಾವ ಸೌಲಭ್ಯಗಳು ದೊರಕಿಸಿಕೊಡಬೇಕು, ಅವರನ್ನು ಶೈಕ್ಷಣಿಕ ರಂಗದಲ್ಲಿ ತರಬೇಕು, ಆರ್ಥಿಕ ಸ್ಥಿತಿಯಿಂದ ಬಲಗೊಳಿಸಬೇಕು, ಮಹಿಳೆಯರಿಗೆ ಸಬಲೀಕರಣ ಯೋಜನೆಗಳನ್ನು ಮಾಡಬೇಕು, ಇವೆಲ್ಲ ಕನಸುಗಳನ್ನು ಹೊತ್ತಿ ಇವತ್ತು ಸಲೀಂ ಅಹ್ಮದ್ ಈ 4 ಜನರ ಒಂದು ಡೋಣಿಯಲ್ಲಿ ಸಾಗಾಕತ್ತಾರ. ಆ ಡೋಣಿಯನ್ನು ನೇರವಾಗಿ ರಾಜಭವನ ಮುಡ್ತೈತಿ, ಅಲ್ಲಿ ಪ್ರಮಾಣ ವಚನ ಆಗತೈತಿ. ಸಲೀಂ ಅಹ್ಮದ್ ಮಂತ್ರಿ ಸ್ಥಾನ ಆಗಿ ಬರ್ತಾರ. ಇಂಥ ಮಂತ್ರಿ ಸ್ಥಾನ ಆಗುವಂಥ ವ್ಯಕ್ತಿಯನ್ನು ನೋಡುವ ಸಲುವಾಗಿ 13ರಿಂದ 16 ಜಿಲ್ಲೆಯವರು ಕಾತುರದಿಂದ ಕಾಯಕತ್ತಾರ. ಈ 4 ಜನರದ ಒಂದು ಶಕ್ತಿ, ಆ 4 ಜನರ ಭಾವಚಿತ್ರ ಸಹಿತ ಹಾಕಬೇಕಲ್ರಿ. ಮೊಟ್ಟ ಮೊದಲನೆಯದಾಗಿ ಚಂದ್ರಶೇಖರ್ ಜುಟ್ಟಲ್, 2ನೇದಾಗಿ SD ಮಖಾಂದಾರ್, 3ನೇದಾಗಿ ಸದಾನಂದ ಡಂಗನವರ್, 4ನೇದಾಗಿ ಸೈಯದ್ KM.
ಇವರೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕಾಗಿ ಕಳೆದ ಹಲವಾರು ವರ್ಷಗಳಿಂದ ದುಡಿದು ಇವತ್ತು ತಮ್ಮ ನಾಯಕನನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಇವತ್ತು ಅನೇಕ ಅಸಂಖ್ಯಾತ ಸಾವಿರಾರು ಕಾರ್ಯಕರ್ತರನ್ನು ಸಂಘಟಿಸಿ ಒಂದು ವೇದಿಕೆಯನ್ನು ಮಾಡಿ ರಾಜ್ಯ ನೋಡು ಹಂಗೆ ಮಾಡಿದ್ದಾರೆ. ಅದನ್ನು ರಾಹುಲ್ ಗಾಂಧಿ ಭಾಳಷ್ಟು ಗಮನ ಹರಿಸಿ ಕೇಳ್ಯಾರ. ಇನ್ನೂ ಅನೇಕ ನೂರಾರು ಜನ ಅದಾರ್ರಿ, ಅದರಾಗ ಇನ್ನೂ ಒಂದು 8-10 ಜನ ಅದಾರ. ಆ 8-10 ಜನರು ಸಹಿತ ಇದೇ ಸಲೀಂ ಅಹ್ಮದ್ ಅವರಿಗೆ ಯಾವ ದಾರಿ ತೋರಿಸಿದ್ರು, ಯಾವ ಶಕ್ತಿ ತುಂಬಿದರು ಅನ್ನೋದು ಮತ್ತೊಂದು ವಿಡಿಯೋ ಮುಖಾಂತರ ಬರ್ತೀನಿ. ಹಂಗಾದ್ರೆ ಈ 4 ಜನರ ಭಾವಚಿತ್ರ ಹಾಕಾಕತ್ತನ್ನು ನೋಡ್ತೀರಿ. ಏನು ಅಭಿಪ್ರಾಯ ಅದಾವ ಸಲೀಂ ಅಹ್ಮದ್ ಬಗ್ಗೆ ಮತ್ತು ಈ 4 ಜನರ ಬಗ್ಗೆ, ಯಾವ ರೀತಿ ಪ್ಲಾಟ್ಫಾರ್ಮ್ ತಯಾರು ಮಾಡಿ ಒಂದು ಸಾವಿರಾರು ಜನರ ವೇದಿಕೆ ಕಲ್ಪಿಸಿ ಇವತ್ತು ಕೊಪ್ಪಳದಲ್ಲಿ ಆಯಿತು ಸೂಫಿ ಸಂತರ ಸಮ್ಮೇಳನ, ಹುಬ್ಬಳ್ಳಿಯಲ್ಲಿ ಆಯಿತು ಸೂಫಿ ಸಂತರ ಸಮ್ಮೇಳನ, ಇನ್ನು ನಿಲಾಂಗಿ ಸೈಯದ್ ಹೈದರ್ ಪಾಷಾ ನೇತೃತ್ವದಲ್ಲಿ ಅಲಿ ಬಾಬಾ ಸೈಯದ್ ಸಜ್ಜಾದೆ ಖಾಜಾ ಬಂದೇ ನವಾಜ್ ಅವರ ನೇತೃತ್ವದಲ್ಲಿ ಬಸವ ಕಲ್ಯಾಣದಲ್ಲಿ ಆಯಿತು. ಇನ್ನು ಬಾಗಲಕೋಟೆಯಲ್ಲಿ ಆಗೋದು, ಇನ್ನು ಮುಂಡಗೋಡದಲ್ಲಿ ಆಗೋದು ರೀ, ಇನ್ನು ಪ್ರತಿ ಜಿಲ್ಲೆಯಲ್ಲಿ ಆಗೋದು. ಎಲ್ಲರೂ ಒಂದಾಗಬೇಕು. ಶರಣರ ನಾಡಿನಲ್ಲಿ, ಸೂಫಿ ಸಂತರ ನಾಡಿನಲ್ಲಿ ಎಲ್ಲರೂ ಭಾವ್ಯಕತೆಯಿಂದ ಇರಬೇಕು, ತನುಮನಧನದಿಂದ ಪ್ರೀತಿ ವಿಶ್ವಾಸದಿಂದ ಇರಬೇಕಂತಾರ ಈ 4 ಜನ. ಹಂಗಾದ್ರೆ ಯೂಟ್ಯೂಬ್ದಾಗ ನೀವು ಬಟನ್ ಹೊಡಿಲೇಬೇಕು. ಈ 4 ಜನರು ಸಲೀಂ ಅಹ್ಮದ್ಗೆ ಎಂಥ ಶಕ್ತಿ ಕೊಟ್ಟಾರ ಅನ್ನೋದರ ಬಗ್ಗೆ ನನ್ನ ಕಮೆಂಟ್ ಬಾಕ್ಸ್ನಾಗ ನೀವು ಅನಿಸಿಕೆ ಹಾಕಬೇಕು. ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.